ಒಂದು ಪೈಪೋಟಿ ಇದೆ ಇವಾಗ, ಬಹಳ ಕಷ್ಟ ಇದೆ. ಅವ್ರು ಹೇಳ್ತಾ ಇದ್ರು ಹಣ ಹಾಕೋಕೆ ಭಯ ಆಗ್ತಾ ಇದೆ, ಆ ತರ ಸಿಚುವೇಶನ್ ಇದೆ ಅಂತ. ದೊಡ್ಡ ನಿರ್ಮಾಪಕರ ಬಾಯಲ್ಲೇ ಆ ಮಾತು. ಸೊ ನೀವು ಯಾವೆಲ್ಲ ಸಲಹೆಗಳನ್ನ ಕೊಟ್ಟಿದ್ದೀರಾ, ಸೂಚನೆಗಳನ್ನ ಕೊಟ್ಟಿದ್ದೀರಾ ನಿಮ್ಮ ಮಗನಿಗೆ ಅಂತ ಹೇಳಿ? ಅವನಿಗೆ ನಾನು ಹೇಳಿದ್ದೀನಿ, ಯಾವಾಗಲೂ ನಿರ್ಮಾಪಕ ನಿನ್ನ ನಂಬಿ ಹಣ ಹೂಡ್ತಾನೆ ಅಂತಂದರೆ ನಿನ್ನ ನಂಬಿ ಇನ್ವೆಸ್ಟ್ಮೆಂಟ್ ಮಾಡ್ತಾನೆ. ನಿರ್ಮಾಪಕನಿಗೆ ಯಾವತ್ತೂ ನೋಯಿಸ್ಬೇಡ, ವಿಧೇಯನಾಗಿರು. ಚಿತ್ರರಂಗದಲ್ಲಿ ಎಷ್ಟು ವಿನಯವಾಗಿರ್ತೀಯೋ, ಎಷ್ಟು ತಾಳ್ಮೆಯಿಂದ ಇರ್ತೀಯೋ, ಎಷ್ಟು ಪ್ರಾಮಾಣಿಕವಾಗಿರ್ತೀಯೋ ಅಷ್ಟು ಎತ್ತರಕ್ಕೆ ಬೆಳಿತೀಯ ಅಂತ ಪದೇ ಪದೇ ನಾನು ಹೇಳ್ತಾ ಇರ್ತೀನಿ. ನನಗೆ ಗೊತ್ತಿದೆ ಇವತ್ತಿನ ಸಂದರ್ಭ ಚಿತ್ರರಂಗ ಭಾಳ ಶೋಚನೀಯ ಸ್ಥಿತಿಯಲ್ಲಿದೆ. ನಾವೆಲ್ಲ ವೆಂಕಟೇಶ್ ಅವರು, ನಾವೆಲ್ಲ ವೇಲುವರೆ ಬನ್ನಿ, ಈ ಕಡೆ ಬನ್ನಿ ಪ್ಲೀಸ್, ವೇಲು ಮುಂದೆ ಬನ್ನಿ. ಇಲ್ಲಿ ಚಿತ್ರರಂಗ ಇವತ್ತು ಸ್ಥಿತಿಗತಿ ನಾವು ಅರ್ಥ ಮಾಡ್ಕೊಂಡಿದ್ದೀವಿ. ನಾನು ಬೆಳಿಗ್ಗೆ ವಾಕ್ ಮಾಡುವಾಗ ಅವತಾರ್ ಸಿನಿಮಾ ನೋಡಿದೆ ಮೇಡಮ್. ಫೈರ್ ಆ್ಯಂಡ್ ಡ್ಯಾಶ್ ಅಂತ ಒಂದು ಅರ್ಧ ಗಂಟೆ ನೋಡಿದೆ ಬೆಳಿಗ್ಗೆ. ಕನ್ನಡದಲ್ಲಿ ನೋಡಿದೆ. ನನಗೆ ಆಗನ್ಸಿದ್ದು ಏನಪ್ಪ, ಕನ್ನಡ ಸಿನಿಮಾ ಇವತ್ತು ಇಂಟರ್ನ್ಯಾಷನಲ್ ಲೆವೆಲಲ್ಲಿ ನಾವು ಸ್ಪರ್ಧೆ ಮಾಡಬೇಕು. ಪ್ರೇಕ್ಷಕನಿಗೆ ಎಲ್ಲ ರೀತಿಯ ಸಿನಿಮಾಗಳು ಇವತ್ತು ನೋಡ್ಲಿಕ್ಕೆ ಅವಕಾಶ ಇದೆ. ಹಂಗಾಗಿ ನಮ್ಮ ಸಿನಿಮಾ ಎಲ್ಲ ಒಂದು ಕಡೆ ನಾವು ಬಡ್ಜೆಟ್ ನಮಗೆ ರಿಸ್ಟ್ರಿಕ್ಟ್ ಇರೋದ್ರಿಂದ, ಬಡ್ಜೆಟಿನ ಮಿತಿ ಇರೋದ್ರಿಂದ ನಾವೆಲ್ಲ ಒಂದು ಕಡೆ ಸೊರಗ್ತಾ ಇದ್ದೀವಿ. ನಾವಿವತ್ತು ವರ್ಲ್ಡ್ ಸಿನಿಮಾ ಜೊತೆ ಚಾಲೆಂಜ್ ಮಾಡಬೇಕಾದಂಥ ಪರಿಸ್ಥಿತಿ ಇದೆ, ಪ್ರಾದೇಶಿಕ ಸಿನಿಮಾಗಳು. ಆ ನಿಟ್ಟಿನಲ್ಲಿ ನಾನು ಅವತಾರ್ ಕನ್ನಡದಲ್ಲಿ ನೋಡಿದಾಗ ಏನಪ್ಪ ನನಗೆ ಆಶ್ಚರ್ಯ ಆಯಿತು. ನಾವು ಈ ಮಟ್ಟಕ್ಕೆ ತಂತ್ರಜ್ಞಾನದಲ್ಲಿ, ಕಥೆನಲ್ಲಿ, ಪ್ರತಿಯೊಂದು ಹಂತದಲ್ಲೂ ಕೂಡ ಯೋಚನೆ ಮಾಡಬೇಕು. ಆ ನಿಟ್ಟಿನಲ್ಲಿ ನಮ್ಮಲ್ಲಿ ಕನ್ನಡದಲ್ಲಿ ಇವತ್ತು ಭಾಳಷ್ಟು ಜನ ಒಳ್ಳೆಯ ಕಥೆಗಾರಿದ್ದಾರೆ, ತಂತ್ರಜ್ಞರಿದ್ದಾರೆ. ನಾನೆಲ್ಲ ಇವ್ರನ್ನೇ ನಾವೆಲ್ಲ ಕೂತ್ಕೊಂಡು ಚರ್ಚೆ ಮಾಡ್ತಾ ಇದ್ದೀವಿ. ನಾನು ಕತೆಗೆ ಬಹಳ ಮಹತ್ವ ಕೊಡ್ತೀನಿ. ಕಳೆದ ಒಂದು ವರ್ಷದಿಂದ ನಾವೆಲ್ಲ ಒಂದು 5-6 ಜನ ಸೀನಿಯರ್ಸ್ ನಾವೆಲ್ಲ ಕೂತ್ಕೊಂಡು ಚರ್ಚೆ ಮಾಡ್ತಾ ಇರ್ತೀವಿ. ಕತೆನ 1 ಸಾರಿ 2 ಸಾರಿ 3 ಸಾರಿ ಮಾಡಿ, ಇಲ್ಲ ಇದು ಬಂದಿದೆ, ಅದು ಬೇಡ ಇದು ಬೇಡ ಅಂತೇಳಿ. ನನಗೊಂದು ಆತ್ಮವಿಶ್ವಾಸ, ಈ ಸಿನಿಮಾ ನನ್ನ ಮಗ ಸಂಪೂರ್ಣ ತಯಾರಿ ಮಾಡ್ಕೊಂಡಿದ್ದಾನೆ. ನೀವೆಲ್ಲ ಟೀಸರ್ ನೋಡಿದ್ರಿ. ನಾವು ಭಾಳ ತೋರ್ಸಕ್ಕೆ ಹೋಗಲಿಲ್ಲ. ಅವನು ಅದ್ಭುತವಾದಂಥ ನಟನೆ ಮಾಡ್ತಾನೆ. ನನ್ನ ಮಗ ಅಂತೇನು ಹೇಳ್ತಾ ಇಲ್ಲ, ಅವನು ಪೂರ್ವ ತಯಾರಿ ಮಾಡಿಕೊಂಡೇ ಬಂದಿದ್ದಾನೆ. ನೋಡಬೇಕು ಮುಂದೆ ಚಿತ್ರರಂಗ ಅವನು ಯಾವ ಥರ ಸ್ವೀಕಾರ ಮಾಡ್ತದೋ ಏನೋ ನೋಡಬೇಕು. ನಾನು ಬೆಳಗ್ಗೆ ಯಾವುದೋ ಪತ್ರಿಕೆ ಒಂದು ಆರ್ಟಿಕಲ್ ನೋಡಿದೆ. ರಾಜಕಾರಣಿ ಮಕ್ಕಳುಗಳೆಲ್ಲ ಒಂದಷ್ಟು ಎಕ್ಸಾಂಪಲ್ ಹಾಕ್ಬಿಟ್ಟು ಬರೆದಿದ್ದಾರೆ. ನಾನು ಮೊದಲು ರಾಜಕಾರಣಿ ಅಲ್ಲ, ನಾನು ಮೊದಲು ಕನ್ನಡ ಚಿತ್ರರಂಗದಲ್ಲಿ 40 ವರ್ಷ ನನಗೆ ಎಕ್ಸ್ಪೀರಿಯನ್ಸ್ ಇದೆ. 1983ರಲ್ಲಿ ನಾನು ಆದರ್ಶ ಫಿಲ್ಮ್ ಇನ್ಸ್ಟಿಟ್ಯೂಟಿಂದ ಆಚೆ ಬಂದವನು. ಹಾಗಾಗಿ ನಾನು ಮೊದಲು ಚಿತ್ರರಂಗದವನಾಗಿ ಚಿತ್ರರಂಗದಕ್ಕೆ ನನ್ನ ಮಗನ್ನ, ನನ್ನ ಕನಸುಗಳು ಏನೇನು ಈಡೇರ್ಸೋಕ್ಕಾಗಲಿಲ್ಲ ಅವನ ಮುಖಾಂತರ ಈಡೇರಿಸ್ಕೋಬೇಕು ಅಂತೇಳಿ ಅವನ ಚಿತ್ರರಂಗಕ್ಕೆ ತರ್ತಾ ಇದ್ದೀನಿ. ಹಾಗಾಗಿ ನನಗೆ ಆತ್ಮವಿಶ್ವಾಸ ಇದೆ, ಒಂದಷ್ಟು ಒಳ್ಳೆ ಚಿತ್ರಗಳನ್ನು ನಮ್ಮ ಸಂಸ್ಥೆ ಮುಖಾಂತರ ಚಿತ್ರರಂಗಕ್ಕೆ ಕೊಡ್ತೀವಿ. ಹಾಗಾಗಿ ನನಗೆ ರಾಜಕಾರಣಿಗಳ ಜೊತೆ ಅವರನ್ನು ಯಾರನ್ನೋ ಕಂಪೇರ್ ಮಾಡಿ ಬರೀದಲ್ಲಿ ಅರ್ಥ ಇಲ್ಲ. ಅವನಿಗೆ ಯೋಗ್ಯತೆ ಇದ್ದರೆ, ಯೋಗ ಇದ್ದರೆ, ಅವನಿಗೆ ಟ್ಯಾಲೆಂಟ್ ಇದ್ದರೆ, ಅವನಿಗೆ ಪ್ರತಿಭೆ ಇದ್ದರೆ ಅವನೊಬ್ಬ ನಟನಾಗಿ ನಿಂತ್ಕೋತಾನೆ ಅನ್ನೋ ಆತ್ಮವಿಶ್ವಾಸ ನನಗಿದೆ.